ಕೆಜಿ ಸಗಣಿ ಕಲ್ಸಿದ್ರಲ್ಲ ಹಂಗ ಕಲಿಸಿ ಅಲ್ಲಿ ಪೂರಾ ಮಿಶ್ರೇನ್ ಆಗಿ ಬಂದ್ಬಿಡ್ತದ. ಇದಕ್ಕೆ ಇನ್ನೊಂದು ಇನ್ನೂ ಬೆಸ್ಟ್ ಹೇಳ್ತೀನಿ ಯಾರಿಗೆ ಇಲ್ಲಿ ಎಮ್ಮೆ ಐತೆ ಸಗಣಿ ನೀರು ಸ್ವಲ್ಪ ತೆಗಿಬೇಕಾಯ್ತು ಭಾಳ ಅದು ನೀರು ಅದ್ರೊಳಗೆ ಇರ್ಲಿ ಇದು ಮತ್ತೆ ಅಯ್ಯಾರ್ಸ್ ಮತ್ತೆ ಬೀಳ್ತೈತಿ ಹೊಳೆ ಹಾಕಿ ಮುಚ್ಚು ಮುಂದೆ ಒಂದು 4-5 ಫುಟಿನ ಒಂದು ಬಡಿಗೆ ತೋರ್ಲೆ ತಿರ್ಗಾಡ್ಸ್ಬೇಕಂತ ನೋಡಿ ಏನ್ ಹಂಗ ಕ್ಲಾಕ್ ಅಂತ ಫೋನ್ ಅನ್ನೋದ್ರ ತಿರುಗಿ ಒಳಗೆ ತಿರುಗಿ ನಾವು ಈ ಟೈಮ್ ಮಾಡತ್ತವ ನೀವು ಇದೇ ಟೈಮ್ ಮಾಡ್ತೀರಿ. ಇದ್ರೊಳಗೆ ಇನ್ನೊಂದ್ ಏನ್ ಮಾಡೋದು ಅಂತಂದ್ರೆ ಹಿಂಗ ಇಟ್ರೆ ನೊರಜ್ ಬರ್ತಾವ್ರಿ. ಅರಿವಿ ಮುಚ್ಚ್ರಿ, ಅರಿವಿ ಎಟ್ಟು ಮುಚ್ಚಿರಲ್ಲ ಅಷ್ಟು ಚಲೋ. ಇದು ಒಂದ್ ಮೆಥಡ್. ಯಾರು ಫರ್ಟಿಲೈಸರ್ ಯಾರು ಜಗಸ್ತ್ರಿ? ಫರ್ಟಿಲೈಸರ್ ಜಗತ್ತರಿಲ್ರಿ. ಈಗ ಏನ್ ಮಾಡ್ಬೇಕಂದ್ರೆ ಇವ್ರೊಂದ್ ಇನ್ನೊಂದ್ ಮೆಥಡ್ ಹೇಳ್ತೇನೆ ನಿಮ್ಮನ್ನ. ಅದ ಅಕಸ್ಮಾತ್ ನೆನಪತ್ರಿ. ಇಂಥದ್ದು ಬ್ಯಾರಲ್ ತಗೊಳದ್ರಿ. ಫಸ್ಟ್ ತೆಳಗ್ರಿ ಕಲ್ಲ ಮಟ್ಟೆ ದೀಪನ್ ಕಲ್ಲು ಸಾರಿ ತೆಳಗ ಉಸುಕ್ರಿ. ಇದಕ್ಕೊಂದ ಚಾವಿ ಮಾಡೋದ್ರಿ. ಒಂದ್ ಬಟ್ಟೆ ಬಿಟ್ಟು ಕೊಡ್ಲೇನ್ ಮ್ಯಾಲ್ರಿ ಒಂದ್ ಬಟ್ಟೆ 2 ಬಟ್ಟೆ ಬಿಡೋದ್ರಿ. ಒಂದ್ ಚಾವಿ ಹಾಕೋದ್ರಿ. ಅದಾದ ನಂತರ ಏನ್ ಮಾಡ್ರಿ ಅಂತಂದ್ರ ಈ ಉಸುಕ್ಕಿತನು ಇದು ರೀ ಇದೇನಂತಾರ ಕಲ್ಲ ಮಟ್ಟೆ ಕಡಿ ಇರ್ತಾವ್ರಲ್ಲ ರಸ್ತಾ ಕಡಿ ಇದು ಇರ್ತದೆ. ಕಡಿ ಇರ್ಲಿಲ್ಲ ಅಂದ್ರೆ ಕಲ್ಲುಗಳು ತೋರುದು. ಆ ಚಾವಿ ಏನಿರ್ತೈತ್ರಲ್ಲ ಚಾವಿ ಮ್ಯಾಲ ಒಂದ್ ಬಟ್ ಹಾಕಿಟ್ಕೊಳ್ಳೋದ್ರಿ. ಅದಾದ ನಂತರ ಸಣ್ಣ ಕಡಿ ಅವಲಕ್ಕಿ ಕಡಿ ಅಲ್ರಿ ಅದ ಎಷ್ಟ್ರಿ ಒಂದಿಷ್ಟು 2-3 ಇಂಚ್. ಇದೊಂದ್ 2-3 ಇಂಚ್ ರೀ. ಅದೊಂದ್ 2 ಲೇಯರ್ ಆತ. ಮೂರನೇ ಲೇಯರ್ ಅಂತಂದ್ರ ಅವಲಕ್ಕಿ ಕಡಿ. 4ನೇ ಲೇಯರ್ ಅಂದ್ರ ಕರಿ ಉಸುಕ್ ಮಟ್ಟೆ ಇರ್ತೈತ್ರಲ್ಲ ಇದು ಅಂದ್ರ ಅದಾದ ನಂತರ ಏನ್ ಮಾಡೋದ್ರಿ ಈ ನಮ್ದು ಶೇಡ್ ನೆಟ್ ಇರ್ತಾವ್ರಲ್ಲ ಹಸರು ಶೇಡ್ ನೆಟ್ ಒಂದ್ 2-3 ಪದ್ರ ಹಾಸೋದ್ರಿ. ಈಗೇನ್ ನಾ ಏನ್ ಹೇಳಿರಲ್ಲ ನೀರ್ ಹಾಕಿ ಈಗೇನ್ ಇವೇನ್ ಮೆಟೀರಿಯಲ್ ಇದಾವ್ರಲ್ಲ ಸಗನಾಟ ನೀರಾಟ ಹಾಕಿರೋ ನಡಿತೈತ್ರಿ. ನೀವ್ ಏನ್ ನಿಮ್ಮ ಇಚ್ಛಾ ಬೆಲ್ಲ ಹಾಕ್ರಿ ಇವೇನ್ ಇರ್ತೈತಲ್ಲ ಏನ್ ಅನುಕೂಲ ಐತ್ರಲ್ಲ ಅದನ್ನ ಹಾಕ್ರಿ. ಏನ್ರಿ ಹಣ್ಣು ಉಳಿದುದು ಹಣ್ಣ ಮಾವಿನ ಸಿಪ್ಪಿ ಗಿಪ್ಪಿ ಇರ್ತಾವಲ್ಲ ಹಾಕೋದ್ರಿ. ಹಾಕಿದ ನಂತರ ಸಗಣಿ ಹಾಕ್ಬೇಡ್ರಿ ದಯವಿಟ್ಟು ಡೈರೆಕ್ಟ್. ಸಿಪ್ಪಿ ಗಿಪ್ಪಿ ಏನ್ ಹೇಳ್ರ ನಾ ಏನ್ ಹೇಳ್ರಿ ಉಚ್ಚಿ ಗಿಚ್ಚಿ ಏನೇ ಇದ್ರು ಒಂದ್ ಸ್ವಲ್ಪ ಮಿಸ್ಟೇಕ್ ಅಂತಂದ್ರ ಪ್ಲೇನ್ ನೀರ್ ತುಂಬ್ರಿ. ಫಸ್ಟ್ ಪ್ಲೇನ್ ನೀರ್ ತುಂಬೋದ್ರಿ. ಈ ಶೆಡ್ ನೆಟ್ ಇರ್ತಾರಲ್ಲ 2 ಪದರ ತಗೊಂಡ್ ಚೀಲ ಮಾಡ್ರಿ. ಕೈ ಚೀಲ್ ಟೈಪ್ ಮಾಡೋದ್ರಿ. ಇದನ್ನ ಸ್ವಲ್ಪ ಅಗಲ್ ಮಾಡ್ರಿ. ನಮ್ ಯೂರಿಯಾ ಚೀಲ್ ಟೈಪ್ ಇರ್ತದಿಲ್ಲ ಉಳ್ಳಾಗಡ್ಡಿ ಚೀಲ್ ಟೈಪ್ ಈ ಅಗಲ್ ಮಾಡ್ರಿ. ನಾವ್ ಏನ್ ತರ್ತಾವ್ರಲ್ಲ ಈ ಸೆಗನ ಇದ ಏನ್ ಸಿಪ್ಪಿ ಗಿಪ್ಪಿ ಮನೆಯ ಬುಸರಿಗೆ ಸಹಿತ ಹಿಡ್ಕೊಂಡ ಹಾಕ್ರತ್ರ ಹಾಕ್ರಿ. ಅದಕ್ಕೆ ಬಾಯಿ ಕಟ್ಟೋಂಗ್ ಮಾಡೋದ್ರಿ. ಬಾಯಿ ಕಟ್ಟೋಂಗ್ ಮಾಡ್ರಿ. ಅದಕ್ಕೊಂದ್ ಚೆರಿ ಮಾಡೋದ್ರಿ. ಇದು ಜೋತಿ ಬಿಡೋದು. ಇದನ್ ಮ್ಯಾಲ ಅದ್ರ ಲೂಸ್ ಕಟ್ಟಬೇಕು. ಮ್ಯಾಲ ಅರಿವಿ ಹಾಕೋದ್ರಿ.
ದಿವಸ ಒಂದ್ 2 ಸಲ ಹಿಂಗೆ ಎದ್ದೋದು ಎದ್ದು ತೆಗೆದ್ರೆ 8 ದಿವ್ಸಕ್ಕೆ ಆದ ನಂತರ ಮಳೆಗಾಲದಾಗ ಹೆಂಗ ನೀವು ಮಳಿ ಬಿದ್ದ ನಂತರ ಅಡ್ಯಾಗಿಂದ ಕರಿ ನೀರು ಹೋಗ್ತೈತಿ ಗೊತ್ತ್ರಿ, ಸೇಮ್ ನಿಮ್ ಚಾ ಪುಡಿ ನೀರು ಬಂದಂಗ ಬರ್ತದೆ. ಬೆಸ್ಟ್ ಟಾನಿಕ್ ರೀ ಕಲ್ಸ್. ಫಿಲ್ಟರ್ ನೀವು ಆಲ್ಮೋಸ್ಟ್ ಫಿಲ್ಟರ್ ಇದ ನಿಮ್ ಮನ್ಯಾಗ ಸ್ಯಾಂಡ್ ಫಿಲ್ಟರ್ ಆಯ್ತಿಲ್ಲ, ಯಾರು ಸ್ಯಾಂಡ್ ಫಿಲ್ಟರ್ ಇದ್ದಂಗ ಇದನ್ನ ನೀವು ಡೈರೆಕ್ಟ್ ಈ ಟೈಪ್ ಮಾಡಿ ಡೈರೆಕ್ಟ್ ಡ್ರಿಪ್ ಚಿಗಿಸ್ಬೋದು. ಅಷ್ಟು ಕ್ಲೀನ್ ಇರ್ತೈತಿ, ಬಗ್ಗದಿ ತಿಳಿ ನೀರ್ ಬರ್ತೈತ್ರಿ. ಕೊಡ ಇಟ್ಕೊಂಡು ನೀವು ತಕೊಂಡ್ರಿ ಅಂತ ಫಸ್ಟ್ ಕ್ಲಾಸ್ ಬರ್ತೈತ್ರಿ. ಅದನ್ನ ಮಾಡೋದು ಬಾಳ ಎಲ್ಲಾ ಡ್ರಿಪ್ ಇದ್ದವ್ರು ಮಾಡ್ರಿ ದಯವಿಟ್ಟು. ನೀವು ಏನ್ ಇದು ಮಾಡ್ತಾರಲ್ಲ, ಇದು ಜಗಸ್ತಾರಲ್ಲ, ಜೀವಾಣುನು ಹೋಗ್ತಾವ್ರಿ, ಪೋಷಕಾಂಶಗಳು ಎಲ್ಲದಕ್ಕೂ ಅನುಕೂಲ ಅದ. ಹ್ಯೂಮಿಕ್ ಆಸಿಡ್ ಹಾಕಿದಂಗ ನೋಡ್ರಿ, ಅರ್ಥ ಆಯ್ತಿಲ್ರಿ? ಉಸಕಾಯಿನ ಬ್ಯಾರಲ್ದಾಗ ಹಾಕೋದು ಚೂಟ್ರಿ ಹೆಚ್ಚು ಕಡಿಮೆ ಒಂದ್ ಅರ್ಧ ತನ ಒಂದ್ 3 ಅಂಶ ಆಗ್ ಬರುತ್ತಾನ ಮಾಡ್ರಿ. ಮತ್ತ ಏನ ಹಾಕಿರೋ ಸಹಿತ ಏನ್ ನೀವು ಈ ಚೀಲ ಮಾಡೋ ಕೈ ಚೀಲ ಟೈಪ್ ಮಾಡ್ಬೇಕಂತ ಈಗ ಯಾಕ ನಾವು ಅದನ್ನ ಮಾಡೋದು ಅಂತಂದ್ರ ಪ್ರತಿ 8 ದಿವ್ಸಗೊಮ್ಮೆ ಅದನ್ನ ತೆಗಿಯೋದೈತ್ರಿ. ಅದ್ರಾಗೇನ ಈ ಶಗನಿಗೆ ತೆಗೆದು ಜಾಡ್ಸಿ ಅಂತ ತೊಳೆದು ಮತ್ತ ಈಗ ನೀವು ಡೈರೆಕ್ಟ್ ಅಂದ್ರ ಈ ಶಗನ ಹ್ಯಾಪ್ ಗಟ್ಟಿತಂದ್ರ ಕೆಳಗ್ರಿ ಇದು ಇಳಿಯಂಗಿಲ್ಲ. ಪ್ರತಿ ಸಲ ನೀವು ಇದು ಒಂದು ಎರಡನೇದು. ಇನ್ನೊಂದು ಅಂತಂದ್ರೆ ಇದನ್ನ ಇದಾದ ನಂತರ ಪ್ರತಿ ಒಂದು 2-3 ತಿಂಗಳು ನೀವು ಯಾಕೋ ನೆಟ್ಟಿಗೆ ಸೋಸ್ಲಾತಂತಂದ್ರ ಇಲ್ಲಿ ಕೆಳಗೆ ಏನ್ ನೀವು ಇದು ಚಾವಿ ಇರ್ತೈತಿಲ್ಲ, ಚಾವಿಗೆ ನಿಮ್ದು ನೀರಿನ ಕನೆಕ್ಷನ್ ಕೊಡಿದ್ರಿ, ಉಲ್ಟಾ ನೀರ್ ಜಿಗದ್ ಬಿಡೋಂಗ್ ಮಾಡೋದ್ರಿ. ಉಲ್ಟಾ ನೀರ್ ಹೋಯ್ತಾನ ತನ್ನ ಸ್ಥಾನ ಫಿಲ್ಟರ್ ಆಗಿ ಬಿಡತೈತ್ರಿ, ಸ್ವಚ್ಛ ಆಗಿ ಬಿಡತೈತಿ. ಅರ್ಥ ಆಯ್ತಲ್ಲ? ಇದು ಯಾರು ನೀವು ಡ್ರಿಪ್ ನಾವ್ರು ಇದ್ದಾರಲ್ಲ ಬಹಳ ಇಂಪಾರ್ಟೆಂಟ್ ಐತ್ರಿ, ಮಾಡ್ಕೋರಿ ಅಂತ್ರಿ. ಈಜಿ ನಿಮ್ದ ಫಿಲ್ಟರ್ ಆಗಿ ನೀವು ನಾವ್ ಹೆಂಗ್ ಡ್ರಿಪ್ ನಾಗ ಮಾಡೋದಂತಾರಲ್ಲ, ಡೈರೆಕ್ಟ್ ಹ್ಯೂಮಿಕ್ ಆಸಿಡ್ ರೀ ನಿಮ್ದು ಡ್ರಿಪ್ ಉಪ್ಪಿನ ಇದು ಕಟಿ ಡ್ರಿಪ್ ಬ್ಲಾಕ್ ಆಗ್ತಾವಲ್ಲ, ಇದು ಬಿಡಾಕಂದ್ರೆ ಅಸಿಡ್ ಬಿಟ್ಟಂಗ ಹ್ಯೂಮಿಕ್ ಆಸಿಡ್ ಬಿಟ್ಟಂಗ ಕ್ಲಿಯರ್ ಆಗ್ತೈತಿ ಅಂತ ನೋಡ್ರಿ. ನಿಮ್ಗೆ ಹೆಂಗ್ ಅನುಕೂಲ ಆಯ್ತ